ತಾವು ಓಡಿ ಹೋದರಂತೆ. ಹೋದಂತ ಕಾಲದಲ್ಲಿ ಪಾರ್ವತಿಯ ಪರಮೇಶ್ವರನ ಕೈಲಾಸದಲ್ಲಿ ಅವಿನಾಶಿಗೆ ಚೋಳಿನ ಗದ್ದಿಗೆ ನಾಗರ ತಲೆ ತಿಂಪಿಗೆ ಹಿಡಿಕೊಂಡು ಮಲಗುವಂತ ಕಾಲದಲ್ಲೇ ಪಾರ್ವತಿ ದೇವಿಯ ಶಿವನಿಗೆ ಏನಂತ ಕೊಲ್ಲದಿದ್ದರೆ ಮಾನವನ ಜನ್ಮಕ್ಕೆ ಧಕ್ಕೆ ಎಂದು ಹೇಳಿದಂತೆ ಕ್ಷಣವೊಮ್ಮೆಗೆ ನೀಲಕುದುರೆಯನ್ನೇ ಹಸನಾದ ತೊರೆಯ ಮಸ್ತಾದ ಖಡ್ಗಗಳನ್ನು ಬಸವನ ಮೇಲೆ ಏರಿಕೊಂಡು ಎಂಬ ಪಟ್ಟಣಕ್ಕೋಗಿ ನೆಲವನ್ನು ಗುದ್ದಿ ರಕ್ತ ಮೇರೆ ಕರಳನ್ನು ತೆಗೆದು ಡಮರುಗಕ್ಕೆ ಉರು ಮಾಡಿದೆ ಅಂತೆ. ಕಿಬ್ಬಟ್ಟಿನ ಚರ್ಮವನ್ನು ತೆಗೆದು ಡಮರುಗಕ್ಕೆ ಚರ್ಮ ಹೊಂದಿಕೊಂಡೆ ಅಂತೆ. ನನ್ನ ಕಣ್ಣನ್ನು ಕಿತ್ತು ಡಮರುದ ಗುಂಡು ಮಾಡಿದೆ ಅಂತೆ. ನಾಲಿಗೆಯನ್ನು ಚಳಿಯ ಭಂಡಾರದ ಭಕ್ಷ್ಯ ಮಾಡಿದೆ ಅಂತೆ. ಅಲ್ಲನ್ನು ಕಿತ್ತು ಕವಡೆ ಸರ ಮಾಡಿದೆ ಅಂತೆ. ತಲೆ ಚಿಪ್ಪನ್ನು ನಡೆದು ದೋಣಿ ಕಪಾಲಿಯನ್ನು ಮಾಡಿದಂತೆ. ಅಗ್ನಿ ನಂತರವನ್ನು ತೆಗೆದು ಅಂತಹ ದೀಪವನ್ನು ಹಚ್ಚಿದಂತೆ. ಸ್ತಂಭ ದೊರೆಯ ನಿನಗಾರು ಸರಿಯೇ ಜಗದ ಮಲ್ಲಾರಿಯ ಜಗತ್ ರಕ್ಷಕನೇ ಆ ತಾಂಡ ಭೈರವ ಕೈಲಾಸಪತಿಯ ಕೈಲಾಸ ದೊರೆಯ ಮುಕ್ಕಣ್ಣಿನವನೇ ಮುಕ್ಕಣ್ಣೇಶ್ವರ ಮೂರು ಲೋಕದ ಗಂಡ ಗಿರಿ ಮಲ್ಲ 70 ಗಿರಿ ಒಡೆಯ ಮೈಲಾರದಿಂದ ಮುಚ್ಚಿದ ಕಂಡ ಕಣೆಯ ನೀನು